ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದೇವರಾದ ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಕರುಣೆಯು ಪ್ರೀತಿಯುಳ್ಳಂತ ದೇವರು. ಯಾವುದರ ಮೇಲೆ ಕರುಣೆ ಗೊತ್ತಾ? ನಮ್ಮ ಆತ್ಮದ ಮೇಲೆ ಅಷ್ಟೊಂದು ಅಕ್ಕರೆ. ನಮ್ಮೊಳಗೆ ಒಂದು ಆತ್ಮ ಇದೆ ಅಲ್ಲವಾ, ಹೃದಯ ಎಂಬುದಾಗಿ ಹೇಳುತ್ತೇವೆ. ಹೃದಯ ಅನ್ನುವಾಗ ರಕ್ತವನ್ನು ಪಂಪ್ ಮಾಡುವಂಥದ್ದು, ಅದು ಕೂಡ ಹೃದಯವೇ. ಆದರೆ ಇದನ್ನು ಕೂಡ ಹೃದಯ ಎಂಬುದಾಗಿಯೇ ಕರೆಯುತ್ತೇವೆ. ದೇವರು ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡುವರು. ಹಾಗಾದರೆ ನಮ್ಮ ಹೃದಯ ಅದು ಬಹಳ ಮುಖ್ಯವಾದದ್ದು, ನಮ್ಮ ಆತ್ಮ ಎಂದು ಹೇಳುವುದು. ಅದನ್ನು ಕಣ್ಣಿನಿಂದ ನೋಡುವುದಕ್ಕಾಗದು, ಆದರೆ ನಮ್ಮೊಳಗೆ ಇದೆ. ಅದರಲ್ಲೇ ದೇವರು ಬಂದು ವಾಸ ಮಾಡುವರು. ಇದನ್ನು ನಾವು ಕಾದುಕೊಳ್ಳುವುದು ಬಹಳ ಪ್ರಾಮುಖ್ಯ. ಜ್ಞಾನೋಕ್ತಿಗಳು 4:23 ದೇವರು ಹೇಳುತ್ತಾರೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಬಹು ಜಾಗರೂಕತೆ, ನಿನ್ನ ಹೃದಯವನ್ನು ನೀನು ಕಾದುಕೋ ಎಂದು ದೇವರು ಹೇಳುತ್ತಾರೆ. ನಾವು ನಮ್ಮ ಶರೀರವನ್ನು ಕಾಪಾಡಿಕೊಳ್ಳುವುದರಲ್ಲಿ ಬಹಳ ಗಮನ ಸಲ್ಲಿಸುತ್ತೇವೆ, ಹೌದಲ್ಲ? ನಾವು ಆರೋಗ್ಯವಾಗಿರಬೇಕು, ರೋಗಗಳು ಬರಬಾರದು, ಅದಕ್ಕಾಗಿ ಬೆಳಗ್ಗೆ ಓಡುವುದು, ಎಕ್ಸಸೈಸ್ ಮಾಡುವುದು, ಊಟದಲ್ಲಿ ಗಮನ ಸಲ್ಲಿಸುವುದು, ಅದೆಲ್ಲ ಒಳ್ಳೆಯದು. ನಾವು ಕಾಪಾಡಿಕೊಳ್ಳಬೇಕು. ನಮ್ಮ ವಸ್ತುಗಳು ಗೋಲ್ಡ್ ಅನ್ನುವಾಗ ಅದನ್ನು ಎಲ್ಲಿ ಬೇಕಂದ್ರಲ್ಲಿ ಇಡುವುದಿಲ್ಲ. ಗೋಲ್ಡ್, ಚಿನ್ನ ಅನ್ನುವಾಗ ಅದು ಅಮೂಲ್ಯವಾದದ್ದು. ಹಾಗಾದ್ರೆ ಏನ್ ಮಾಡುವಿರಿ? ನಿಮ್ಮ ಮನೆ ಬೀರುವಲ್ಲಿ, ಅದರೊಳಗೆ ಒಂದು ಚಿಕ್ಕ ಲಾಕರ್ನಲ್ಲಿ ಬೀಗ ಹಾಕಿ ಅದನ್ನು ಸುರಕ್ಷಿತವಾಗಿ ಇಡುವಿರಿ. ಅದು ಸುರಕ್ಷಿತವಾಗಿರಬೇಕು. ಎಲ್ಲಿ ಬೇಕಂದ್ರಲ್ಲಿ ಗೋಲ್ಡನ್ನು ಇಡಬೇಡ ಎಂಬುದಾಗಿ ಹೇಳುತ್ತಾರಲ್ಲ, ಆ ರೀತಿಯಾಗಿ ಅಮೂಲ್ಯವಾದದನ್ನು ಸುರಕ್ಷಿತವಾಗಿ ಕಾಪಾಡುವುದರಲ್ಲಿ ಗಮನ ಸಲ್ಲಿಸುತ್ತೇವೆ. ಹಾಗೆ ನಿಮಗೊಂದು ಜಾಗ, ಒಂದು ಭೂಮಿ ಇದ್ದರೆ ಅಲ್ಲಿ ಯಾರೋ ಬಂದು ಗುಡಿಸಲು ಹಾಕಿಕೊಳ್ಳುವಾಗ ನೀವು ಅವರನ್ನು ಓಡಿಸಿಬಿಟ್ಟು ಅಲ್ಲಿ ಸುರಕ್ಷಿತವಾಗಿರಬೇಕೆಂದು ಬೇಲಿ ಹಾಕಿ ಅದನ್ನು ಕಾಪಾಡುವಿರಿ. ಹಾಗಾದ್ರೆ ನಮಗಿರುವಂತಹ ಒಂದನ್ನು ಕಾಪಾಡುವುದರಲ್ಲಿ ನಾವು ಬಹಳ ಗಮನ ಕೊಡುತ್ತೇವೆ. ಅದರಲ್ಲಿ ನಮ್ಮ ಹೃದಯವೇ ಬಹಳ ಕಾಸ್ಟ್ಲಿ ಆದದ್ದು, ಅಮೂಲ್ಯವಾದದ್ದು. ಅದನ್ನು ಕಾಪಾಡಿಕೊಳ್ಳಬೇಕು. ಬಹು ಜಾಗರೂಕತೆಯಿಂದ ನಿನ್ನ ಹೃದಯವನ್ನು ಕಾಪಾಡಿಕೋ ಎಂದು ದೇವರು ಹೇಳುತ್ತಾರೆ. ಈ ಹೃದಯವು ದೇವರು ಬಂದು ವಾಸ ಮಾಡುವಂತ ಸ್ಥಳ. ಆದರೆ ಈ ಹೃದಯ ಮಹಾ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ ಎಂದು ಸತ್ಯವೇದ ಎಚ್ಚರಿಸುತ್ತದೆ. ಯಾಕೆಂದರೆ ಸೈತಾನ ಆ ಹೃದಯವನ್ನು ಹೊಲೆ ಮಾಡಿ ಅದರೊಳಗೆ ನುಸುಳುವುದಕ್ಕೆ ನೋಡುವನು. ಯಾಕೆಂದರೆ ನಮ್ಮ ಹೃದಯ, ನಮ್ಮ ಆತ್ಮವನ್ನು ಹೊಲೆ ಮಾಡಿಬಿಟ್ಟರೆ ದೇವರೊಟ್ಟಿಗಿನ ಸಂಬಂಧ ಹೋಗಿಬಿಡುತ್ತದೆ. ನಮ್ಮ ಸಂತೋಷ ಹೋಗುತ್ತದೆ, ಆಶೀರ್ವಾದ ಹೋಗುತ್ತದೆ, ಮೇಲುಗಳು ಹೋಗುತ್ತವೆ. ಸೈತಾನನಿಗೆ ಅದು ಗೊತ್ತು. ಆದ್ದರಿಂದ ಯಾವಾಗಲೂ ಕೂಡ ನಮ್ಮ ಹೃದಯವನ್ನು ಗುರಿಯಾಗಿಟ್ಟು ನಮ್ಮ ಆತ್ಮವನ್ನು ಪಾಪಗಳಿಂದ ಹೊಲೆ ಮಾಡುವುದಕ್ಕೆ ಅವನು ಯಾವಾಗಲೂ ಕಾರ್ಯ ಮಾಡುತ್ತಲೇ ಇರುತ್ತಾನೆ. ಅದಕ್ಕೆ ದೇವರು ಹೇಳುತ್ತಾರೆ, ಬಹು ಜಾಗರೂಕತೆಯಿಂದ ನಿನ್ನ ಹೃದಯವನ್ನು ಕಾದುಕೋ. ಹೃದಯದಲ್ಲಿ ಏನಿದೆ ಅಂದರೆ, ಯೇಸುವಿನ ಹಾಗೆ ಮನುಷ್ಯನ ಹೃದಯದಲ್ಲಿರುವುದನ್ನು ಪ್ರಕಟಿಸಿ ಹೇಳಿದವರು ಬೇರೆ ಯಾರು ಕೂಡ ಇಲ್ಲ. ಸತ್ಯವೇದದಲ್ಲಿ ಮಾರ್ಕ 7:21 ಓದಿದರೆ, ಮನುಷ್ಯನ ಒಳಗಿನಿಂದ ಅಥವಾ ಮನುಷ್ಯನ ಹೃದಯದಿಂದ ಕೆಟ್ಟ ಯೋಚನೆಗಳು, ವ್ಯಭಿಚಾರ, ವೇಷಿತನ, ಅಶುದ್ಧ, ಕಾಮಾಭಿಲಾಷೆ, ಹೊಟ್ಟೆ ಕಿಚ್ಚು, ಬೈಗುಳ, ಸೊಕ್ಕು, ಜಗಳ, ಕೋಪ, ಇದೆಲ್ಲವೂ ಕೂಡ ಮನುಷ್ಯನ ಹೃದಯದಿಂದ ಹೊರಟು ಅವನನ್ನು ಹೊಲೆ ಮಾಡುತ್ತವೆ. ಅಂದರೆ ಹೃದಯದಿಂದ ಹೊರಟು ಅದನ್ನು ಹೊಲೆ ಮಾಡುತ್ತದೆ. ಎಲ್ಲ ಪಾಪಗಳಿಗೂ ಕೂಡ ಕಾರಣ ಅದೇ ಆಗಿದೆ. ಆದ್ದರಿಂದ ಅದು ಪಾಪ ತಂಗುವಂತ ಸ್ಥಳ. ಅದು ನಿಮ್ಮ ಹೃದಯ, ನಿಮ್ಮ ಆತ್ಮ. ಅದನ್ನು ನೀವು ಕಾಪಾಡಿಕೊಳ್ಳದೇ ಇದ್ದರೆ ಪಾಪದ ಕಸಗಳು ಬಂದು ಕೂಡಿ ನಿಮ್ಮ ಜೀವಿತವನ್ನು ಹಾಳು ಮಾಡುತ್ತದೆ. ಸಮಾಧಾನ ಹೋಗುತ್ತದೆ, ಸಂತೋಷ ಹೋಗುತ್ತದೆ, ಸೌಖ್ಯ ಹೋಗುತ್ತದೆ, ಆಶೀರ್ವಾದಗಳು ಹೋಗುತ್ತವೆ. ಆದ್ದರಿಂದ ಬಹು ಜಾಗರೂಕತೆಯಿಂದ ನಿನ್ನ ಹೃದಯವನ್ನು ಕಾಪಾಡಿಕೋ ಎಂಬುದಾಗಿ ಸತ್ಯವೇದವು ಆಲೋಚನೆ ಕೊಡುತ್ತದೆ. ಪ್ರತಿನಿತ್ಯವೂ ಕೂಡ ನಮಗೆ ಇದರಲ್ಲಿ ಹೋರಾಟಗಳು ಬರುತ್ತವೆ. ನಾನು ಸೇವೆಗೆ ಬಂದು 50 ವರ್ಷಗಳ ಮೇಲೆ ಆಯಿತು. ನೋಡಿ, ಸೈತಾನನು ಇಂದಿನವರೆಗೂ ಗುರಿ ಇಡುವುದು ಅವನ ಹೃದಯವನ್ನು ಹೊಲೆ ಮಾಡಲು ಹೃದಯದ ಮೇಲೆ ಗುರಿ ಇಡುವನು. ಆದ್ದರಿಂದ ಪ್ರತಿನಿತ್ಯ ನಾವು ಮುಂಜಾನೆ ಎದ್ದು ಸತ್ಯವೇದ ವಾಕ್ಯಗಳಿಂದ ನಮ್ಮ ಹೃದಯವು ತುಂಬಲ್ಪಡುವುದಕ್ಕೆ ಅವಕಾಶ ಕೊಡಬೇಕು. ಪರಿಶುದ್ಧ ಆತ್ಮನಿಂದ ನಮ್ಮ ಹೃದಯ ತುಂಬಿಸಲ್ಪಡಲು ಸ್ಥಳ ಕೊಡಬೇಕು. ವಾಕ್ಯದಿಂದಲೂ ಆತ್ಮನಿಂದಲೂ ನೀವು ಯಾವಾಗಲೂ ತುಂಬಿದ್ದರೆ ಪಾಪದ ಕಸಗಳು ಹೃದಯದೊಳಗೆ ಬರುವುದಕ್ಕೆ ಆಗದು. ಸೈತಾನ ಪಾಪದ ಕಸಗಳನ್ನು ಹಾಕಿ ನೋಡುವನು. ನಾವು ಕೆಲಸಕ್ಕೆ ಹೋಗುತ್ತೇವೆ, ಸೇವೆಗೆ ಹೋಗುತ್ತೇವೆ, ಹೊರಗೆ ಹೋಗುತ್ತೇವೆ, ಕೋಪಗಳನ್ನು ಹುಟ್ಟಿಸುವಂತ, ಇಚ್ಛೆಯನ್ನು ಪ್ರೇರೇಪಿಸುವ ಕಾರ್ಯಗಳು ಬರುತ್ತವೆ, ಅಥವಾ ಒಂದು ತಪ್ಪಾದ ತೀರ್ಮಾನ ಮಾಡುವಂತ ಪರಿಸ್ಥಿತಿಗಳು ಬರುತ್ತವೆ. ಪವಿತ್ರಾತ್ಮನು ಬಿಡುವುದಿಲ್ಲ. ನಮ್ಮೊಳಗಿರುವಂತ ಪವಿತ್ರಾತ್ಮನು ಸತ್ಯವೇದ ವಾಕ್ಯಗಳ ಬೆಳಕಿನಲ್ಲಿ ಪರಿಶುದ್ಧವಾಗಿ ನಡೆಸುವನು. ಆದ್ದರಿಂದ ನಮ್ಮ ಹೃದಯ ಕಾಪಾಡಲ್ಪಡುವಂತೆ ಮುಂಜಾನೆ ಎದ್ದು ಪ್ರಾರ್ಥಿಸಬೇಕು, ವಾಕ್ಯಗಳನ್ನು ಧ್ಯಾನಿಸಬೇಕೆಂದು ಹೇಳುವುದಕ್ಕೆ ಕಾರಣ ಇದುವೆ. ನಾನು ಪೂರ್ತಿ ಪರಿಶುದ್ಧನಾಗಿದ್ದೇನೆ, ಇನ್ನು ಅಷ್ಟೇ ಎಂಬುದಾಗಿ ಹೇಳುವುದಕ್ಕೆ ಆಗದು. 100 ವರ್ಷವಾಗಿದ್ದರೂ ಅವರಿಗೂ ಕೂಡ ಪರಿಶುದ್ಧತೆ ಅವಶ್ಯ. ಅವರಿಗೂ ಪಾಪದ ಶೋಧನೆಗಳು ಬರುತ್ತವೆ. ಆದ್ದರಿಂದ ನಾವು ಪ್ರತಿನಿತ್ಯವೂ ಕೂಡ ಮುಂಜಾನೆ ಎದ್ದು ಈ ಸತ್ಯವೇದವನ್ನು ಓದಿ ಹೃದಯ ತುಂಬಿಸಲ್ಪಡಲು ಅವಕಾಶ ಕೊಟ್ಟು, ದೇವರೇ ನನ್ನ ಹೃದಯವನ್ನು ಕಾಪಾಡಿಕೊಳ್ಳಿರಿ,
ಪವಿತ್ರಾತ್ಮನ ಶಕ್ತಿಯಿಂದ ನನ್ನ ಹೃದಯವನ್ನು ಕಾಪಾಡಿರಿ ಎಂಬುದಾಗಿ ಪ್ರಾರ್ಥಿಸಿ ಹೃದಯವನ್ನು ಪರಿಶುದ್ಧವಾಗಿ ಕಾದುಕೊಳ್ಳುವುದರಲ್ಲಿ ಗಮನ ಸಲ್ಲಿಸಬೇಕು. ನಿಮಗೆ ತಿಳಿಯಿತಾ? ಈಗ ನಿಮ್ಮ ಹೃದಯವನ್ನು ಶೋಧಿಸಿ ನೋಡಿರಿ. ಯಾರ ಮೇಲೋ ಕಹಿತನ ಇದೆ ಅಲ್ಲ, ದ್ವೇಷ ಇದೆ ಅಲ್ಲ, ಕೋಪ ಇದೆ ಅಲ್ಲ, ಕೆಲವೊಮ್ಮೆ ಕೆಲವರನ್ನು ನೋಡುವಾಗ ಇಚ್ಛೆಯ ಪ್ರೇರೇಪಣೆಗಳು ಬರುತ್ತವಲ್ಲ, ತಕ್ಷಣವೇ ದೇವರ ಬಳಿ ಹೇಳಿರಿ, ನನ್ನ ಹೃದಯವನ್ನು ಕಾದುಕೊಳ್ಳಿ, ನನಗೆ ಸಹಾಯ ಮಾಡಿ, ಈ ಕಸಗಳು ನನ್ನೊಳಗೆ ಸೇರಬಾರದು, ಇದೆಲ್ಲ ನನ್ನನ್ನು ಬಿಟ್ಟು ತೊಲಗಲಿ, ನನ್ನ ಹೃದಯ ಪ್ರೀತಿಯಿಂದ ತುಂಬಿರಬೇಕು, ಪರಿಶುದ್ಧತೆಯಿಂದ ತುಂಬಿರಬೇಕು, ತಾಳ್ಮೆಯಿಂದ ತುಂಬಿರಬೇಕು, ಕನಿಕರದಿಂದ ತುಂಬಿರಬೇಕು. ಇದೆಷ್ಟು ಚೆನ್ನಾಗಿದೆ ಅಲ್ಲ? ಆ ರೀತಿ ನಮ್ಮ ಹೃದಯ ತುಂಬಿಸಲ್ಪಟ್ಟಿದ್ದರೆ ಯಾವಾಗಲೂ ಸಂತೋಷವಾಗಿರಬಹುದು. ಆದ್ದರಿಂದ ಯೇಸು ಕ್ರಿಸ್ತನು ನಮಗೆ ಅಂತಹ ಹೃದಯವನ್ನು ಕೊಡುವವನು, ಸಹಾಯ ಮಾಡುವವನು. ಈಗ ಹೇಳುವಿರಾ, ಇಲ್ಲ ನಾನಿನ್ನೂ ಪಾಪವನ್ನು ಬಿಟ್ಟು ಮನ ತಿರುಗಲಿಲ್ಲ, ನನ್ನ ಹೃದಯ ಕಸದಿಂದ ತುಂಬಿದೆ ಎಂಬುದಾಗಿ ಹೇಳುತ್ತೀರಾ? ಬಹಳ ಸುಲಭ. ನಿಮ್ಮ ಹೃದಯದಲ್ಲಿ ಕೈ ಇಟ್ಟುಕೊಂಡು, ಯೇಸುವೆ ನನ್ನ ಪಾಪಗಳನ್ನು ಕ್ಷಮಿಸಲೆಂದು ತಾನೇ ನೀವು ಶಿಲುಬೆಯಲ್ಲಿ ರಕ್ತ ಸುರಿಸಿದಿರಿ, ನಿಮ್ಮ ರಕ್ತದಿಂದ ನನ್ನ ಹೃದಯವನ್ನು ತೊಳೆಯಿರಿ, ಪಾಪಗಳಿಲ್ಲದಂತೆ ಶುದ್ಧೀಕರಿಸಿರಿ, ನನ್ನ ಹೃದಯವನ್ನು ಕಾದುಕೊಳ್ಳುವುದಕ್ಕೆ ನನಗೆ ಕೃಪೆ ಕೊಡಿರಿ ಎಂದು ಪ್ರಾರ್ಥಿಸಿ ಇಂದಿನಿಂದ ಒಂದು ಬದಲಾವಣೆಯನ್ನು ಕಾಣುವಿರಿ. ಆತನು ಬಂದು ನಿಮ್ಮ ಹೃದಯದಲ್ಲಿ ವಾಸಿಸುವನು. ಪರಿಶುದ್ಧವುಳ್ಳ ದೇವರು ಬಂದರೆ ಪಾಪ ಒಳಗೆ ತಂಗುವುದಿಲ್ಲ, ಬಂದ ವೇಗದಲ್ಲಿ ಹಾಗೆ ಹೋಗುತ್ತದೆ. ಆದ್ದರಿಂದ ದೇವರ ಬಳಿ ಹೇಳಿರಿ, ಯೇಸುವೆ ನನ್ನ ಹೃದಯದಲ್ಲಿ ಬನ್ನಿ, ನನ್ನ ಹೃದಯವನ್ನು ನಿಮ್ಮ ರಕ್ತದಿಂದ ತೊಳೆದು ಪರಿಶುದ್ಧ ಪಡಿಸಿರಿ, ಬಹು ಜಾಗರೂಕತೆಯಿಂದ ನನ್ನ ಹೃದಯವನ್ನು ಕಾಪಾಡಿಕೊಳ್ಳಲು ಕೃಪೆ ಕೊಡಿರಿ. ನನ್ನ ಹೃದಯ ಕರೆಯಾಗಬಾರದು, ಪಾಪದ ಕಸಗಳು ಬಂದು ಸೇರಬಾರದು. ಈ ದಿನ ಪೂರ್ತಿ ಅನುದಿನವೂ ನನ್ನನ್ನು ಪರಿಶುದ್ಧವಾಗಿ ಕಾದುಕೊಳ್ಳಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.